ನಿಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕ್ಕೆ ಬೇರೆಯವ್ರನ್ನ ಎಳಿತಿದ್ರಲ್ಲ, ಇದು ಎಷ್ಟು ಮಟ್ಟಿಗೆ ನೀವು ಸರಿ? ಈಗ ಧನ್ವೀರ್ ಸರ್ ನಾನು ಕೇಳ್ತೀನಿ ಸರ್, ಅವರು ಬಿಟ್ಟಿರೋದ್ರಲ್ಲಿ ತಪ್ಪೇನು ಸರ್? ಏನು ತಪ್ಪಿದೆ ಸರ್? ಅಲ್ಲಿ ಅನ್ಯಾಯ ಆಗ್ತಿದೆ, ಬಿಟ್ರು. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಎಲ್ಲ ತುಂಬ ವೈರಲ್ ಆಗಿತ್ತು. ಸೆಂಟ್ರಲ್ ಜೈಲಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಇದ್ರು. ನಿಮಗೆಲ್ಲ ಅನಿಸ್ತು, ನೀವು ದರ್ಶನ್ ಅಭಿಮಾನಿ ಆಗಿದ್ರಿ, ದರ್ಶನ್ಗೆಲ್ಲ ಒಂದು ಕಡೆ ಅನ್ಯಾಯ ಆಗ್ತಿದೆ ಅನಿಸ್ತಿದೆ ನಿಮಗೆ? ಸರ್ ಖಂಡಿತ ಸರ್, ಅನ್ಯಾಯ ಆಗ್ತಿದೆ ಅಂತ ಅನ್ನಿಸ್ತಿದೆ, ಮತ್ತು ನಮಗೂ ಕೂಡ ನೋವಾಗ್ತಿದೆ. ಯಾಕಂದರೆ ಅವರೊಂದು ಚಾಪೆ ದಿಮ್ಗೆ ಎಷ್ಟು ಒದ್ದಾಡ್ತಿದ್ದಾರೆ, ಅದನ್ನು ಒಂದು ಮನವಿ ಮಾಡ್ತಿದ್ದಾರೆ. ಅವ್ರಿಗೊಂದು ಚಾಪೆ ದಿಮ್ಗೂ ಕೂಡ ಜಡ್ಜ್ ಮುಂದೆ ಹೋಗಿ ಕೈ ಕಟ್ಕೊಂಡು ಅವ್ರು ಕೇಳ್ಕೊತಿದ್ದಾರೆ, ಅದನ್ನು ಕೂಡ ಅವ್ರು ಕೊಡ್ತಾಯಿಲ್ಲ. ಅಂಥದ್ರ ಮಧ್ಯದಲ್ಲಿ ಇಂಥ ಉಮೇಶ್ ರೆಡ್ಡಿಗಳು, ಇಂಥ ನೆಕ್ಸಲೆಟ್ಗಳಿಗೆಲ್ಲ ಸರ್ ಎಂಥ ರಾಜ ವೈಭವ ಕೊಡ್ತಿದ್ದಾರೆ ಸರ್. ಅದು ಅನ್ಯಾಯ ಅಲ್ಲದ್ರೆ ಇನ್ನೇನು ಸರ್? ಅದು ಅವ್ರಿಗಿಂತ ಕಚಡ ಕೆಲಸ ನಮ್ಮ ಬಾಸ್ ಏನು ಮಾಡಿಲ್ಲ ಸರ್. ಇನ್ನೂ 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, 10 ಜನಕ್ಕೆ ಒಳ್ಳೊಳ್ಳೆ ಮೂವಿ ಕೊಟ್ಟಿದ್ದಾರೆ, ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದ್ದಾರೆ ಸರ್. ಅವ್ರನ್ನ ನಂಬ್ಕೊಂಡು ಇವತ್ತು ಜೀವನ ಮಾಡೋ ಕುಟುಂಬಗಳು ಲಕ್ಷಾಂತರ ಇದೆ. ಅಂಥದ್ರಲ್ಲಿ ಸರ್ ಅಂಥ ಒಳ್ಳೆ ಮನುಷ್ಯನಿಗೆ ಒಂದು ಚಾಪೆ ದಿಂಬು ಪರದಾಡೋ ಪರಿಸ್ಥಿತಿ ಕೊಟ್ಟರು. ಇವತ್ತು ಯಾವನ್ನ 18 ಕೊಲೆ ಮಾಡಿದ್ದಾನೆ, 56 ಜನ ರೇಪ್ ಮಾಡಿದ್ದಾನೆ, ಇಂಥ ನನ್ನ ಮಕ್ಳು ಕೊಡ್ತಿರೋ ಸೌಕರ್ಯ ನಮ್ಮ ಸರ್ಕಾರ ಸರ್. ನಿಜವಾಗ್ಲೂ ನಾವೇ ತಲೆ ತಗ್ಗಿಸ್ಬೇಕು ಸರ್, ಇಂಥ ಸರ್ಕಾರದಲ್ಲಿ ಇವತ್ತು ಹಿಂಗೆ ಆಗ್ತಿದೆಯಲ್ಲ ಅಂತ ಸರ್. ನಮ್ಮ ಕರ್ನಾಟಕದಲ್ಲಿ ಹಿಂಗೂ ಉಂಟಾ? ಒಳ್ಳೆ ಕೆಲಸ ಮಾಡಿರೋರಿಗೆ ಬೆಲೆನೇ ಇಲ್ವಾ? ಅಂದರೆ ನೆಕ್ಸಲೆಟ್ ಕೆಲಸ ಮಾಡಿರೋರಿಗೆ, ಇವ್ರಿಗೇನೋ ರೇಪಿಸ್ಟ್ ನನ್ನ ಮಕ್ಕಳಿಗೆ ಅವ್ರಿಗಿರೋ ಯೋಗ ನಮ್ಮ ಬಾಸ್ಗಿಲ್ವಾ ಸರ್? ಎಲ್ಲಿಂದ ಎಲ್ಲಿಗೆ ಸರ್? ತಪ್ಪು ಸರಿ ಅನ್ನೋದೇ ಗೊತ್ತಿಲ್ವಾ ಸರ್? ಒಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆಯವ್ರಿಗೆ ಕೊಡೋ ರಾಜ್ಯಯೋಗನ ನಮ್ಮ ಬಾಸು ಕೊಡ್ದಾ ಹೋಯ್ತಿದಾರಲ್ಲ ಸರ್, ಅದು ಮೋಸ ಅಲ್ವಾ ಸರ್? ಅದು ಇದೆಲ್ಲ ನೋಡಿದ್ರೆ ನಿಮಗೆ ಎಲ್ಲ ಒಂದು ಕಡೆ ಅನಿಸ್ತಿದೆ, ದರ್ಶನ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಅಷ್ಟು ತುಂಬ ವೈರಲ್ ಮಾಡಿದ್ರು, ಅಷ್ಟೊಂದು ಎಲ್ಲ ಕಡೆ ಮಾತಾಡೋರು, ಈ ವಿಚಾರದಲ್ಲಿ ಯಾಕೆ ಕೆಲವೊಬ್ಬರು ಮಾತಾಡ್ತಾ ಇಲ್ಲ ಅನ್ನಿಸ್ತಲ್ವ ನಿಮಗೆ? ಸರ್ ಪ್ರತಿಯೊಬ್ಬರು ಏನು ಅಂದರೆ ಅದನ್ನು ತುಂಬ ಅದೇನು ಹೇಳ್ತಾರಲ್ಲ ಸರ್, ಈ ನಮ್ಮ ಬಾಸ್ ಬಿಟ್ಟರೆ ಯಾರು ಈ ಪ್ರಪಂಚದಲ್ಲಿ ಮಾಡಿಲ್ಲ, ಕೊಲೆನೇ ಮಾಡಿಲ್ಲ, ಅದರಲ್ಲೊಂದು ಕಾಫಿ ಕುಡ್ದಿದ್ದು ಹೋಗಿ ಡ್ರಿಂಕ್ಸ್ ಕುಡಿದ್ರು ಅಂತ ಲೆವೆಲ್ಗೆ ಬಿಲ್ಟಪ್ ಕೊಟ್ಟರು ಇದೇ ಮೀಡಿಯಾದವರು. ಇನ್ನು ಕೆಲವರು ಅದನ್ನ ಸಿಗರೇಟ್ ಹಿಡ್ಕೊಂಡು ನೋಡೋದ ಸರ್, ಯಾರೋ ಒಬ್ಬ ಆ ಬಾಡ್ಲಿ ಒಬ್ಬ ಹೇಳಿದ ಸರ್, ದನ ಇದ್ದಂಗೆ ಅವನೇ ಅಂತ ಹೇಳಿದ ಸರ್. ಆ ದನ ಇದ್ದ ಅಂತ ಹೇಳಿದ ಮನುಷ್ಯಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಆ ಗುಲ್ಡು ನನಗೆ ಕಣ್ಣಿಲ್ವಾ? ಇವತ್ತು ಇಂಥ ರೇಪಿಸ್ಟ್ ನನ್ನ ಮಕ್ಳಿಗೆ ಕೊಡ್ತಿರೋ ಸೌಕರ್ಯನ ಇವತ್ತು ನಮ್ಮ ಬಾಸು ಮಾಡಿದ್ದು, ಅವ್ರು ಮಾಡಿದ್ದು ಏನು ಅಂತ ವ್ಯತ್ಯಾಸ ಗೊತ್ತಿರೋರಿಗೆ ಅದನ್ನ ಮಾತಾಡ್ಬೋದಲ್ಲ. ಇವತ್ತು ಬಾಯಿ ಇಲ್ಲವ್ರಿಗೆ, ಏನು ಬಾಯಿ ಬಿದೋಗಿದೆ ಅವ್ರಿಗೆ? ನಾನು ಅವತ್ತು ನಮ್ಮ ಬಾಸ್ ಬಗ್ಗೆ ಗಂಟೆಗಟ್ಟಲೆ ಶುದ್ಧ ಮಾತಾಡಿದ್ರಲ್ಲ ಸರ್, ಇವತ್ತು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? 24x7 ಹಾಕೊಂಡು ನೋಡಿರಿ. ಯಾಕೆ ಟಿ ಆರ್ ಪಿ ಬಂದರೆ ಯಾರ ಮನೆ ಬೇಕಾದ್ರೆ ಹಾಳು ಮಾಡ್ಬಿಡ್ತೀರಾ? ನಿಮ್ಮ TRP ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಬಾಸೇ ಬೇಕಾ? ಇವತ್ತು ಉಮೇಶ್ ರೆಡ್ಡಿ ನನ್ನ ಮಗ ಎಂಥ ಒಳ್ಳೆ ಕೆಲಸ ಮಾಡೋಣ ಹಾಕೊಂಡು ಜಡೀರಿ ಅವ್ನಿಗೆ ಯಾಕೆ ಈ ಸೌಕರ್ಯ ಕೊಟ್ಟಿದ್ದೀರಾ? ಇವ್ನು ಹಿಂಗೆ ಹಂಗೆ ಹೇಳ್ರಿ, ಯಾಕೆ ನಮ್ಮ ಬಾಸ್ ಒಬ್ಬರೇ ಬಿಟ್ಟು ಸಿಕ್ಕೋರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಸರ್ ಬಡವ್ರ ಮಕ್ಕಳನ್ನ ಹಾಕೊಂಡ್ರೆ ಎಲ್ಲರೂ ತುಳಿಯೋ ಬರೋದನ್ನೋದು ಇದಕ್ಕೆ. ಅದರಲ್ಲೂ ಇನ್ನೊಂದೇನಿದೆ ಸರ್, ತಂದೆ ಮಕ್ಕಳು ಬೆಳೆದು ನಿಂತ್ಕೊಂಡಿದ್ದಾರೆ. ಆ ತಂದೆಯಲ್ಲಿ ಮಕ್ಕಳು ಬೆಳೆದು ನಿಂತಿರೋದೇ ಒಂದು ಸಾಧನೆ. ಅಂಥದ್ರಲ್ಲಿ ಈ ಥರ ಬೆಳವಣಿಗೆ ಯಾರಿಗೂ ಸಿಕ್ಕಿಲ್ವಲ್ಲ. ದೇವ್ರು ಕೊಟ್ಟಿದ್ದಾನೆ ಆ ಮಟ್ಟಕ್ಕೆ, ಆ ಫ್ಯಾನ್ಸ್ ಫಾಲೋಯಿಂಗು, ಆ ವೈಭವ, ಆ ರಾಜ್ಯೋಗ ನಮ್ಮ ಬಾಸಿಗೆ ಕೊಟ್ಟರಂಗೆ ಯಾರಿಗೂ ಅಷ್ಟು ಸಿಕ್ಕಿಲ್ಲ ಸರ್. ಎಲ್ಲರೂ ಒಬ್ಬರು ಹಸ್ತದಿಂದ ಬೆಳೆದಿರೋರೇನೆ. ಇವರು ತನ್ನ ಕಾಲ ಮೇಲೆ ನಿಂತು ಸ್ವಂತವಾಗಿ ಬಂದಿರೋರು. ಅದು ಸಹಿಸೋಕ್ಕಾಗ್ತಿಲ್ಲ ಜನಕ್ಕೆ. ಏನು ಈ ರೇಂಜ್ಗೆ ಏನೋ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಇವ್ರಿಗೆ, ಹೋಗ್ತಿರೋ ಜನ ಸಾಗರ ಬರ್ತಾರೆ. ಎಲ್ಲರದು ಸೇರಿಸಿ ಹೊಟ್ಟೆ ಕಿಚ್ಚು ಸರ್ ನಮ್ಮ ಬಾಸ್ ಮೇಲೆ. ಇನ್ನೊಂದು, ತಪ್ಪು ಮಾಡಿದವ್ರನ್ನ ಎನ್ಕ್ವೈರಿ ಮಾಡೋದು, ತಪ್ಪು ತೋರಿಸಿದವ್ರನ್ನ ಎನ್ಕ್ವೈರಿ ಮಾಡೋಕ್ಕೆ ಕರ್ಕೊಂಡೋಗಿ ಮನೆ ಎಲ್ಲ ಬಿಟ್ಟರು, ಮತ್ತೆ ರಿಲೀಸ್ ಮಾಡಿದ್ರು, ಅದ್ರ ಬಗ್ಗೆ ಹೇಗೆ ಅನ್ನಿಸ್ತಿದೆ ಸರ್? ಇದು ಇನ್ನೊಂದು ಏನು ಗೊತ್ತಾ ಸರ್, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ಎಲ್ಲೋ ಒಬ್ಬ ತಪ್ಪು ಮಾಡ್ತಾನೆ, ಅವನ್ನ ಬಿಟ್ಬಿಡ್ತೀರಾ? ನಿಂತ್ಕೊಂಡು ನೋಡ್ದವನು ಬಹುಮಾನ ಕೊಡ್ತೀರಾ? ಆಡ್ದವನು ಬಿಟ್ಟು ನೋಡ್ದವನು ಬಹುಮಾನ ಕೊಟ್ಟಂಗಾಯ್ತು. ತಪ್ಪು ಮಾಡಿರೋರು ಯಾರು? ಅದನ್ನ ವಿಡಿಯೋ ರಿಲೀಸ್ ಇದು ತೆಗ್ದಿರೋರು ಯಾರು? ಅವ್ರ ಬಗ್ಗೆ ಎಂಕ್ವೈರಿ ಮಾಡಿ. ಅದನ್ನು ಬಿಟ್ಬಿಟ್ಟು ನೀವು ಇವ್ರ ಪಾಪ ಧನ್ವೀರು ರಿಲೀಸ್ ಮಾಡಿದ್ರೆ ಏನು ತಪ್ಪು? ಯಾಕೆ ನಿಮ್ಮ ತಪ್ಪು ತೋರಿಸಿದ್ದಕ್ಕೆ ನಿಮಗೆ ನೋವಾಯ್ತದಾ? ಯಾಕೆ ನಿಮ್ಮದು ತಪ್ಪಲ್ವಾ? ನಿಮ್ಮ ಕಡೆಯಿಂದ ತಪ್ಪು ಆಗೇ ಅಲ್ವಾ? ಅದನ್ನು ನಿಮ್ಮ ತಪ್ಪನ್ನ ನೀವು ಸರಿ ಮಾಡ್ಕೊಂಡ್ರೆ ಇನ್ನೊಬ್ರು ಯಾಕೆ ಸರ್ ಬಿಡ್ತಾರೆ ಅಲ್ವಾ ಸರ್? ಇವತ್ತು ಅವನ್ನ ಒಳಗಡೆ ಆ ರಾಜ್ಯೋಗಕ್ಕೂ ಏನು ಕೊಟ್ರಿ ನೀವು? ಮತ್ತು ಹೊರಗಡೆ ನೋಡಿದ್ರೆ ಇಲ್ಲ ನಾವೊಂದು ಸ್ಟ್ರಿಕ್ಟ್ ಆಗಿದ್ದೀವಿ, ನಾವು ಹಿಂಗಿದ್ದೀವಿ, ನಮ್ಮ ಕಾನೂನು ಹಿಂಗಿದೆ, ಆ ಥರ ಇದೆ, ಈ ಥರ ಅಂತ ಎಲ್ಲ ಹೊರಗಡೆ ನೀವು ತೋರಿಸ್ತೀರಾ. ನಾವು ಕೂಡ ನಮ್ಮ ಕಾನೂನು ಮೇಲೆ ಒಂದು ನಂಬಿಕೆ ಇಟ್ಟಿದ್ವಿ. ಇವತ್ತು ಆ ನಂಬಿಕೆನೇ ಸುಳ್ಳಾಗೋಯ್ತಲ್ಲ. ಇವತ್ತು ಯಾರೋ ಒಬ್ಬರು ಇದು ಮಾಡಿದ್ರು ಅಂತ ಅಂದ್ಬಿಟ್ಟು ಅದನ್ನು ನೀವು ಎಂಕ್ವೈರಿ ಮಾಡೋಕ್ಕೆ ಬಿಡ್ತಿರಲ್ಲ, ಅದು ಸರಿನಾ? ನಿಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕ್ಕೆ ಬೇರೆಯವ್ರನ್ನ ಎಳಿತಿದ್ರಲ್ಲ, ಇದು ಎಷ್ಟು ಮಟ್ಟಿಗೆ ನೀವು ಸರಿ? ಈಗ ಧನ್ವೀರ್ ಸರ್ ನಾನು ಕೇಳ್ತೀನಿ ಸರ್, ಅವರು ಬಿಟ್ಟಿರೋದ್ರಲ್ಲಿ ತಪ್ಪೇನು ಸರ್? ಏನು ತಪ್ಪಿದೆ ಸರ್? ಅಲ್ಲಿ ಅನ್ಯಾಯ ಆಗ್ತಿದೆ, ಬಿಟ್ಟರು. ಅವ್ರು ಬಿಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ, ನನಗೆ ಯಾರೋ ಕಳಿಸ್ಕೊಟ್ರು ಅಂತ ಹೇಳಿದ್ದಾರೆ. ಅವ್ರಿಗೆ ಬೇರೆ ಯಾರೋ ಕಳಿಸ್ಕೊಟ್ಟಿರೋದು. ಈಗ ಹಂಗಂದ್ರೆ ಸರ್, ಈಗ ಅವ್ರು ಬಿಟ್ಟಿಲ್ಲ ಅಂತ ಕ್ಲಾರಿಟಿ ಇಲ್ಲ ಅಂದಮೇಲೆ ಮತ್ತೆ ಅವ್ರ ಹೆಸರನ್ನ ಯಾಕೆ ತಗೋತಿದ್ದೀರಾ? ಅವ್ರನ್ನ ಯಾಕೆ ಎಂಕ್ವೈರಿ ಕರೀತೀರಾ ಸರ್? ಇವತ್ತಿನವರೆಗೂ ಪಾಪ ಹೇಳ್ತೀನಲ್ಲ ಸರ್, ನಮ್ಮ ಬಾಸ್ ಜೊತೆಗೆ ಅವ್ರ ಕಷ್ಟಕ್ಕೆ ನಿಂತಿದ್ದಾರೆ ಹೊರತು ಅವ್ರಿಗೇನೋ ಇದು ಮಾಡಬೇಕು ಮತ್ತೊಂದು ಏನೂ ಇಲ್ಲ ಸರ್. ಅವ್ರ ಕಷ್ಟದ ಜೊತೆಲಿ ನಿಂತಿರೋದೇ ಹೊರತು ನಮ್ಮ ಬಾಸ್ಗೆ ಏನೋ
ಸರ್ ಮೊನ್ನೆ ಯಾರೋ ಒಬ್ಬರು ಮೀಡಿಯಾದವ್ರು ಹೇಳಿದ್ರು ಸರ್, ದರ್ಶನ್ಗೆ ಯಾವ ಥರ ಸೌಕರ್ಯ ಸವಲತ್ತು ಸಿಗ್ತಾ ಇರೋದಕ್ಕೆ ಧನ್ವೀರಿಗೆ ಕೆಲಸ ಮಾಡಿದ್ರಂತ. ಸರ್ ಹೊಟ್ಟೆಗೆ ಅನ್ನ ತಿಂತಾರ ಸರ್, ಅದನ್ನು ಮಾಡೋಕ್ಕಾಯ್ತದ ಸರ್? ಓಲಿ ನಮ್ಮ ಕಾನೂನಲ್ಲಿ ಆ ಥರ ಇದೆಯಾ ಸರ್? ಯಾರೂ ಕೂಡ ಹಂಗೆ ಮಾಡಲ್ಲ. ಏನಂದರೆ ಕಷ್ಟದಲ್ಲಿ ಜೊತೇಲಿ ನಿಂತಿರ್ಬೋದು, ಹಂಗೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಯಾರೂ ನಡ್ಕೊಳ್ಳಲ್ಲ ಸರ್. ಯಾಕಂದರೆ ಜವಾಬ್ದಾರಿ ಕೆಲಸದಲ್ಲಿ ಆ ಮನುಷ್ಯನೂ ನಿಂತಿರೋದು. ಧನ್ವೀರ್ ಏನು ಕಮ್ಮಿ ಇಲ್ಲ ಸರ್, ಆ ಮನುಷ್ಯನೂ ಕೂಡ ಒಳ್ಳೆ ಮೂವಿ ಮಾಡಿ ಒಳ್ಳೆ ಕೆಲಸದಲ್ಲಿ ನಿಂತು ವಯಸ್ಸಿಗೆ ಬಂದಿರೋ ಹುಡುಗ ಸರ್. ಅದನ್ನು ಏನೋ ಆಡೋ ಹುಡುಗ ಅಲ್ಲ. ಇವರೆಲ್ಲ ಹೆಂಗಂದ್ರೆ ಮಾತಾಡ್ತಾರೆ. ಇವ್ರಿಗೇನು ಬುದ್ಧಿ ಬಿಡುವ ಸರ್? ಅವ್ರು ಬಿಟ್ಟು ಅವರು ಏನೋ ಅವ್ರಿಗೆ ನಮ್ಮ ಬಾಸ್ಗೆ ಏನೋ ಸಿಕ್ಕಿಲ್ವಂತೆ, ಅದಕ್ಕೆ ಇವರು ವೀಡಿಯೋ ಮಾಡಿಸ್ಬಿಟ್ರಂತೆ, ಅಲ್ಲಿ ಬಿಟ್ಬಿಟ್ರಂತೆ. ಇವ್ರು ಹೋಗಿ ಸರ್ ಹೆಂಗೆ ಅಂದರೆ ಇವರೇ ಏನೋ CC ಕ್ಯಾಮ್ರಾ ಇಟ್ಕೊಂಡಾಗ ಹಿಂದಗಡೆನೇ ಝೂಮ್ ಹಾಕೊಂಡು ತಿರುಗಿರ್ತಾರಲ್ಲ, ಹಂಗೆ ನೋಡ್ಕೊಬಂದು ಕರೆಕ್ಟಾಗಿ ಹೇಳ್ತಾರಲ್ಲ, ಪಿಕ್ಚರ್ನ ಸ್ಟೋರಿ ಹೇಳ್ದಂಗೆ ಹಂಗೆ ಹೇಳ್ತಾರೆ. ಈ ಮೀಡಿಯಾದವ್ರಿಗೆ ಏನು ಸರ್ ಬಂದಿರೋದು ಸರ್? ಫಸ್ಟ್ ಆಫ್ ಆಲ್ ಅವ್ರು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಮತ್ತು ಅದು ಎಂಕ್ವೈರಿ ನಡೀತಿದೆ, ಅವ್ರನ್ನ ಎಂಕ್ವೈರಿ ಮಾಡೋ ಅವಶ್ಯಕತೆಯೂ ಇಲ್ಲ ಸರ್. ಏನಕ್ಕೆ ಸರ್ ಮಾಡೋಕ್ಕೋ? ಬಿಟ್ಟರೂ ಕೂಡ ತಪ್ಪಿಲ್ಲ. ಒಬ್ಬರು ತಪ್ಪು ಅದು ತೋರಿಸಿದ್ದಾರೆ, ಆ ತಪ್ಪನ್ನ ಅವರು ಸರಿ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಇವ್ರನ್ನ ಟಾರ್ಗೆಟ್ ಮಾಡ್ಕೊಬಂದು ಅದನ್ನು ಮುಚ್ಚಾಕ್ಬಾರ್ದು. ತಪ್ಪು ಯಾರಿಂದಾಗಿದೆ ಅದನ್ನು ಸರಿ ಮಾಡಿ. ಅದನ್ನು ಬಿಟ್ಬಿಟ್ಟು ಯಾರೋ ತಪ್ಪು ಮಾಡಿದ್ರು, ಯಾರೋ ವೀಡಿಯೋ ಬಿಟ್ಟವ್ರನ್ನ ಹೋಗಿ ಇಟ್ಕೊಂಡಿದ್ರಲ್ಲ, ತಪ್ಪು ಮಾಡಿದವ್ರನ್ನ ಇಟ್ಕೊಳ್ಳಿ. ಯಾಕೆ ಮಾಡ್ತೀರಾ ಈ ಥರ? ಯಾಕೆ ನಮ್ಮ ಜೈಲಲ್ಲಿ ಈ ಥರ ಇದು ನಡೀತಿದೆ? ಇದೆಲ್ಲ ತಪ್ಪಪ್ಪ, ಹಿಂಗೆ ಮಾಡಬೇಡ್ರಿ, ಮರೀದೇ ಹೋಗುತ್ತೆ ಅಂತ ನೀವು ಸರಿ ಮಾಡ್ಕೋಬೇಕಲ್ವ ಸರ್? ಸರ್ಕಾರ ಎಲ್ಲೋ ದರ್ಶನ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್? ಹಿಂದೆ ರಾಜಕೀಯ ಷಡ್ಯಂತ್ರ ಏನಾದ್ರು ಇದೆಯಾ? ಖಂಡಿತ ಸರ್ ಇರುತ್ತೆ ಸರ್. ಯಾರು ಅಂತ ಗೊತ್ತಿರಲ್ಲ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ. ಯಾಕಂದರೆ ಸರ್ ಎಲೆಕ್ಷನ್ ಟೈಮಲ್ಲಿ ನಮ್ಮ ಬಾಸ್ ಪ್ರತಿಯೊಬ್ಬರಿಗೂ ಕೂಡ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಸರ್. ಅದರಲ್ಲೂ ಸ್ಪೆಷಲಾಗಿ ಅಮ್ಮ ಅಂತ ಅಂದ್ಬಿಟ್ಟು ಒಬ್ಬ ಮೇಡಮ್ ಅವ್ರಿಗೆ ಮಾಡಿದ್ರು, ಅವ್ರಿಗೂ ಕೂಡ ಕೃತಜ್ಞತೆ ಇಲ್ಲ ಸರ್. ಸರ್ ಇವತ್ತು ಅದೇ ಜಾಗದಲ್ಲಿ ಅಂಬರೀಷ್ ಇದ್ದಿದ್ರೆ ಸರ್, ಆ ವ್ಯಕ್ತಿ ಇವತ್ತು ಹೀಗಾಗಿ ಬಿಡ್ತಿರಲಿಲ್ಲ ಸರ್. ಯಾವುದೇ ಕಾರಣಕ್ಕೂ ದರ್ಶನ್ ನಮ್ಮ ಬಾಸ್ ಈ ರೇಂಜಿಗೆ ಬರೋ ದಾರಿ ಸಿಗ್ತಿರಲಿಲ್ಲ. ಯಾಕಂದರೆ ಆ ಹಸ್ತ ಕಳ್ಕೊಂಬಿಟ್ರು ಸರ್. ಆ ಜಾಗದಲ್ಲಿ ಇವತ್ತು ಅಮ್ಮ ಅಂತ ಕರಿತಿದ್ರು ಸರ್, ಅದನ್ನು ಉಳಿಸ್ಕೊಳ್ಳಿಲ್ಲ ಸರ್. ಅವರು ಉಳಿಸ್ಕೊಳ್ಳೋಕ್ಕೆ ಇದೇ ಬರಲಿಲ್ಲ ಅವ್ರಿಗೆ ಸರ್. ಮಗ ಅಂತ ಬರೀ ಬಾಯಲ್ಲಿ ಕರೆಯೋದಲ್ಲ ಸರ್, ಎದೆಲಿರಬೇಕು ಸರ್ ಮಗ ಅನ್ನೋದು. ಬರೀ ಬಾಯಿ ಮಾತಕ್ಕೆ ನನ್ನ ಮಗ, ದೊಡ್ಡ ಮಗ ದರ್ಶನ್ ನನ್ನ ಮಗ ಅಂತ ಎಲೆಕ್ಷನ್ಗೋಸ್ಕರ ಕರೆಯೋದಲ್ಲ ಸರ್. ಸರ್ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ, ನನ್ನ ಮಗ ಅಂತ ಒಂದು ಸರಿ ಇಲ್ಲಿ ಒಪ್ಕೊಂಡ್ಮೇಲೆ ಮಗ ಅನ್ನೋದು ಸಾಯೋವರೆಗೂ ಇರಬೇಕು. ಇವತ್ತು ನಮ್ಮ ಬಾಸ್ ಏನು ಮಾಡಿದ್ರು ಸರ್, ಅಮ್ಮ ಅಂತ ಕರೆದಿದ್ದಕ್ಕೆ ಎಲೆಕ್ಷನಲ್ಲಿ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರಳೆ? ಈ ಅಮ್ಮ ಈಗ ಒಂದು ಸೆಕೆಂಡ್ ಕರಿತಾವನೆ ಅಂದರು ಕೂಡ 2 ನಿಮಿಷ ಬತ್ತೀನಿರು, ನಮ್ಮ ಅಮ್ಮನ ಕೆಲಸ ಮಾಡಿ ಮುಗಿಸ್ಕೊಂಬತ್ತೀನಿ ಅಂತಂದರು ಸರ್. ಅದು ಸರ್ ಎದೆಲಿರೋ ಪ್ರೀತಿ ಇದಲ್ಲ ಸರ್. ಇದು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಮಾಡಿರೋ ಗಿಮ್ಮಿಕ್ಕು ಸರ್. ಯಾವ ಮಗನೂ ಇಲ್ಲ, ಯಾವ ತಾಯಿನೂ ಇಲ್ಲ ಸರ್. ಒಟ್ಟಿನಲ್ಲಿ ನಮ್ಮ ಬಾಸ್ನ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಚೆನ್ನಾಗಿ ನಮ್ಮ ಬಾಸ್ನ ಬಳಸ್ಕೊಂಡ್ರು. ಇವತ್ತು ಕಷ್ಟ ಅಂತ ಬಂದ ತಕ್ಷಣ ಎಲ್ಲ ಬಿಟ್ಟೋಗ್ಬಿಟ್ರು ಸರ್. ಸರ್ ಜೊತೇಲಿ ಎಷ್ಟು ಜನ ಇದ್ದರು? ತುಂಬ ಜನ, ದೊಡ್ಡ ಸರ್ಕಲ್ಲು. ಯಾರಿದ್ದಾರೆ ಸರ್? ಅವ್ರ ಹತ್ರ ಎಲ್ಪ್ ತೊಗೊಂಡವ್ರು, ಅವ್ರ ಹತ್ರ ಅನ್ನ ತಿಂದರು, ಕೆಲಸ ಮಾಡಿಸ್ಕೊಂಡ್ರು, ಅವ್ರ ಜೊತೆ ಸಿನಿಮಾ ಮಾಡಿದ್ರು. ಅಣ್ಣ 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 ಅಂತ ಪ್ರತಿಯೊಬ್ಬರು ನಮ್ಮ ಅಣ್ಣ ಪ್ರಪಂಚನ ಎದುರಾಕೋತೀನಿ ಅಂತ ಮಾತಾಡಿದ್ರು ಸರ್. ಇವತ್ತಿನವರೆಗೂ ಆ ಥರ ನಿಂತಿರೋದು ಇಬ್ಬರೇ ಸರ್. ಒಂದು ಸೆಲೆಬ್ರಿಟೀಸ್ಗಳು, ನಾವುಗಳು. ನಮ್ಮ ಬಾಸ್ ಎಂಥ ಪರಿಸ್ಥಿತಿಲಿದ್ರು, ಎಂಥ ಕಷ್ಟದಲ್ಲಿದ್ದರು, ಇಡೀ ಪ್ರಪಂಚನ ಎದುರಾಕೊಂಡ್ರು, ಅವ್ರ ಜೊತೆಲಿ ನಾವು ಇರ್ತೀವಿ ಅಂತ ಇವತ್ತಿಗೂ ಮಾತು ಮೇಲೆ ನಿಂತಿರೋರು ನಾವು. ಅದು ಬಿಟ್ಟರೆ ಧನ್ವೀರ್ ಅವರು ತಮ್ಮನಾಗ ಅವ್ರು ನಿಂತಿರೋದು. ಅದು ಬಿಟ್ಟರೆ ಇನ್ನು ಹೆಂಡ್ತಿ ಧರ್ಮಪತ್ನಿಯವರು ಸರ್, ಅವ್ರು ಬಿಡಿ ಸರ್, ಗ್ರೇಟು. ಈ ಥರ ಒಬ್ಬ ಮನುಷ್ಯನ ತುಳಿಬೇಕಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡೆ ಕಾಯ್ಕೊಂಡಿದ್ದು ಮಾಡಿದ್ದಾರೆ. ಕಷ್ಟ ಅಂತ ಬಂದ ತಕ್ಷಣ ಇವ್ರುಗಳು ಬೇಳೆ ಬೇಯಿಸ್ಕೊಂಡು ದೂರ ಹೋಗ್ಬಿಟ್ರು ಬಿಡಿ ಸರ್. ಯಾರೋ ಅವ್ರ ಬಗ್ಗೆ ಮಾತಾಡೋದು ವೇಸ್ಟು.